ಇವತ್ತಿನ ಸತ್ಸಂಗ ಇಷ್ಟು ದಿನ ನಾವು ಪಿರಮಿಡ್ ಅಂದ್ರೆ ಏನು, ಪಿರಮಿಡಿನ ಶಕ್ತಿ ಹೇಗಿರುತ್ತೆ, ಮತ್ತೆ ಪಿರಮಿಡ್ ಅಲ್ಲಿ ನೀರು ಮತ್ತು ಆಹಾರನ ಇಟ್ರೆ ಅದರಿಂದ ಆಗುವಂತಹ ಲಾಭಗಳು ಏನು, ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಪಿರಮಿಡ್ ಶಕ್ತಿ ಗರ್ಭಿಣಿಯರಿಗೆ ಹೇಗೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಸತತವಾಗಿ 4-5 ದಿವಸದಿಂದ ಹೇಳ್ಕೊಂತ ಬಂದಿದ್ದಾರೆ ಎಲ್ಲ ಮಾಸ್ಟರ್ಸ್. ಇವತ್ತು ವಿದ್ಯಾರ್ಥಿಗಳಿಗೆ ಮತ್ತು ವ್ಯವಸಾಯದಲ್ಲಿ ಹೇಗೆ ಈ ಪಿರಮಿಡ್ ಶಕ್ತಿ ತನ್ನ ಉಪಯೋಗ ಆಗುತ್ತೆ ಅನ್ನೋದನ್ನ ಈಗ ತಿಳ್ಕೊಂತ ಹೋಗೋಣ ಮಾಸ್ಟರ್ಸ್. ಈಗ ವಿದ್ಯಾರ್ಥಿಗಳ ಜೀವನ ಅಂತೂ ಈಗಿನ ಕಾಲದಲ್ಲಂತೂ ಸಿಕ್ಕಾಪಟ್ಟೆ ಸ್ಟ್ರೆಸ್ ಅಲ್ಲೇ ಇರುತ್ತೆ. ಅವರ ಬ್ಯಾಗ್ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ, ಅವರ ತೂಕಕ್ಕಿಂತ ಹೆಚ್ಚಾಗಿ ಅವರ ಬ್ಯಾಗಿನ ಭಾರನೇ ಇರುತ್ತೆ. ಅಂತಹ ಇದ್ರಲ್ಲಿ ಈಗಿನ ಮಕ್ಕಳು ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂತಹ ಸಮಯದಲ್ಲಿ ಈ ಧ್ಯಾನಕ್ಕೆ ಬಂದ್ರೆ ಆ ಧ್ಯಾನದ ಜೊತೆ ಈ ಪಿರಮಿಡ್ ಯಾವ ರೀತಿ ಕೆಲಸ ಮಾಡುತ್ತೆ ವಿದ್ಯಾರ್ಥಿಗಳ ಜೀವನದಲ್ಲಿ ಅಂತ ಒಂದೊಂದೇ ಪಾಯಿಂಟ್ ಅನ್ನ ನೋಡ್ಕೊಂಡು ಹೋಗೋಣ ಮಾಸ್ಟರ್ಸ್. ಈಗ ನಾವು ಧ್ಯಾನ ಮಾಡ್ತಾ ಪಿರಮಿಡ್ ಅನ್ನ ಉಪಯೋಗಿಸಿದ್ರೆ ವಿದ್ಯಾರ್ಥಿಗಳಿಗೆ ಏನೆಲ್ಲ ಲಾಭ ಆಗುತ್ತೆ ಅಂದ್ರೆ, ಫಸ್ಟ್ ಶರೀರದ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಎರಡೂ ಸಿಗ್ತಾ ಹೋಗುತ್ತೆ. ಮತ್ತೆ ಈ ಎರಡೂ ಸಿಕ್ಕಾಗ ಮಕ್ಳಿಗೆ ಏನಾಗುತ್ತೆ ಅಂದ್ರೆ ಹೆಚ್ಚಿನ ಶಕ್ತಿ ಅಂದ್ರೆ ಚೈತನ್ಯದಿಂದ ಇರ್ತಾರೆ ಅಂತ ಹೇಳ್ಬೋದು ಮಾಸ್ಟರ್ಸ್. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಈ ಧ್ಯಾನ ಮಾಡುವಾಗ ಈ ಪಿರಮಿಡ್ ಅನ್ನ ಉಪಯೋಗಿಸಿದ್ರೆ ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲೇ ಗೊತ್ತಾಗುತ್ತೆ ಜೀವನದಲ್ಲಿ ನಾವು ಯಾವ ರೀತಿ ಇರ್ಬೇಕು ಅನ್ನೋದು, ಮಕ್ಕಳಿಗೆ ಹೇಗಿರ್ಬೇಕು ಹೇಗಿರ್ಬಾರ್ದು, ಹೇಗೆ ನಾವು ನಡ್ಕೋಬೇಕು ಅನ್ನೋದೆಲ್ಲ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ಗೊತ್ತಾಗ್ತಾ ಹೋಗುತ್ತೆ. ಈಗಿನ ಪ್ರಸ್ತುತ ಕಾಲದಲ್ಲಿ ಮಕ್ಕಳಿಗೆ ಅನಾರೋಗ್ಯನೇ ಹೆಚ್ಚು. ಈಗಿನ ಜಂಕ್ ಫುಡ್ ಇರ್ಬೋದು, ಎಲ್ಲಾ ರೀತಿಯ ಕಣ್ಣಿಗೆ ಕಾಣಿಸೋಂತ ಎಲ್ಲಾ ಐಟಮ್ಗಳು ಕಾಣೋದ್ರಿಂದ ಏನ್ ಮಾಡ್ತಾರೆ ಮಕ್ಕಳು, ಅದನ್ನ ತಿನ್ಕೊಂತ ಅನಾರೋಗ್ಯವಾಗಿ ಬಳಲ್ತಾ ಇರ್ತಾರೆ. ಅಂತಹ ಸಮಯದಲ್ಲಿ ಸಹ ನಾವು ಧ್ಯಾನ ಮತ್ತು ಈ ಪಿರಮಿಡ್ ಅನ್ನು ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಆಯಾಸದಿಂದ ಹೊರಗಡೆ ಬರ್ಬೋದು, ತಲೆನೋವು, ದೃಷ್ಟಿ ದೋಷ ಮತ್ತೆ ಇನ್ನು ಅನೇಕ ರೋಗಗಳಿಂದ ಮುಕ್ತರಾಗ್ತಾರೆ ಮಕ್ಕಳು, ಮತ್ತು ಉತ್ಸಾಹದಿಂದ ಇರ್ತಾರೆ ಅಂತ ನೋಡ್ಬೋದು. ಉತ್ಸಾಹದಿಂದ ಇರ್ತಾರೆ ಮಕ್ಕಳು. ಮತ್ತೆ ಹೆಚ್ಚು ಸಮಯ, ಈಗ ಯಾವ್ದೋ ಒಂದು ಸಬ್ಜೆಕ್ಟ್ ಕಷ್ಟ ಆಗ್ತಾ ಇರುತ್ತೆ, ಅದು ಅರ್ಥನೇ ಆಗ್ತಾ ಇರಲ್ಲ, ಹೆಚ್ಚು ಸಮಯ ತಗೊಂಡು ಆ ಮಕ್ಕಳು ಅದನ್ನ ಓದ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿಯೂ ಸಹ ನಾವು ಪಿರಮಿಡ್ ಅಲ್ಲಿ ಕೂರಿಸಿ ಅಥವಾ ಪಿರಮಿಡ್ ಕ್ಯಾಪ್ ಅನ್ನ ಹಾಕ್ಬಿಟ್ಟು ಆ ಮಕ್ಕಳಿಗೆ ಓದೋದಿಕ್ಕೆ ನಾವು ಕೂರಿಸಿದಾಗ ಸುಲಭವಾಗಿ ಆ ಸಬ್ಜೆಕ್ಟ್ ಅರ್ಥ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ನಮ್ಮ ಪತ್ರಿಜಿ ಅವರು. ಇಷ್ಟಲ್ಲದೆ ಆ ಮಕ್ಕಳು ಆಟದಲ್ಲಿ ಪಾಠದಲ್ಲಿ ಎಲ್ಲಾ ರೀತಿಯಲ್ಲೂ ಅವರು ಮುಂದೆ ಬರೋದಕ್ಕೆ ಕಾರಣ ಆಗುತ್ತೆ ಈ ಪಿರಮಿಡ್ ಶಕ್ತಿ ಅಂತ ನಮ್ಮ ಪತ್ರಿಜಿ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಇಷ್ಟೆಲ್ಲ ಆದ್ರೂ ಯಾಕೆ ಹಿಂಗಾಗುತ್ತೆ, ಯಾಕಪ್ಪ ಮಕ್ಕಳೇ ಉತ್ಸಾಹನ ಕಳ್ಕೋತಾರೆ ಅಂತಂದ್ರೆ, ನಾವು ಕೊಡ್ತಾ ಇರುವಂತಹ ಆ ಮಕ್ಕಳಿಗೆ ಹೆಚ್ಚಿನ ಪರಿಶ್ರಮ ಶಾಲೆನಲ್ಲೂ ಆಗಿರ್ಬೋದು ಮತ್ತೆ ಮನೆಯಲ್ಲೂ ಅಷ್ಟೇ. ಏನ್ ಮಾಡ್ತೀವಿ, ಮನೇಲಿ ಬರ್ತಿದ್ದಂಗೆ ಇನ್ನು ಕೈಕಾಲು ಮುಖ ತೊಳ್ಕೊಂಡು ಒಂದ್ ಸ್ವಲ್ಪ ತಿಂಡಿ ಇದನ್ನ ತಿಂದ ತಕ್ಷಣನೇ ಹೋಮ್ ವರ್ಕ್ ಇದೆಯಾ ಮಾಡು, ಓದು ಓದು ಅಂತ ಪೇರೆಂಟ್ಸ್ಗಳು ಬಲವಂತ ಮಾಡೋದು. ಅಲ್ಲಿ ಶಾಲೆನಲ್ಲೂ ಅಷ್ಟೇ, ಏನ್ ಮಾಡ್ಲಿಲ್ಲ ಅಂದ್ರೂ ಅಲ್ಲಿ ಶುರು ಮಾಡ್ತಾರೆ ಟೀಚರ್ಸ್, ಯಾಕೆ ಮಾಡ್ಕೊಂಡ್ ಬಂದಿಲ್ಲ ಅಂತ. ಇದರಿಂದ ಮಕ್ಳಿಗೆ ಏನಾಗುತ್ತೆ, ಒತ್ತಡಕ್ಕೆ ಒಳಗಾದಾಗ ಅವರ ಮೆದುಳು ಮೇಲಿನ ಒತ್ತಡ ಬೀಳೋದಕ್ಕೆ ಶುರು ಆಗುತ್ತೆ ಅಂತ ಪತ್ರಿಜಿ ಅವ್ರು ಹೇಳ್ತಾರೆ. ಇದರಿಂದ ಏನಾಗುತ್ತೆ, ಮೆದುಳಿನ ಮೇಲೆ ಒತ್ತಡ ಬಿದ್ದಕ್ಕೆ ನಮ್ಮ ದೇಹದಲ್ಲಿ ಇರೋ ಸ್ರವಿಸುವಂತ ಹಾರ್ಮೋನುಗಳಲ್ಲೂ ಸಹ ವ್ಯತ್ಯಾಸ ಆಗುತ್ತೆ. ಅವಾಗ ಅವರಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮಕ್ಕಳು ಬಳಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಆಗೋದ್ರಿಂದ ಏನಾಗುತ್ತೆ, ಮಕ್ಕಳಿಗೆ ಯಾಕಪ್ಪ ಓದ್ಬೇಕು ಅನ್ನೋಷ್ಟ್ರ ಮಟ್ಟಿಗೆ ಅವರಿಗೆ ಸುಸ್ತಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಧ್ಯಾನ ಮಾಡಿಸಿ ಮತ್ತೆ ಪಿರಮಿಡ್ ಕ್ಯಾಪ್ ಹಾಕಿ ಧ್ಯಾನ ಮಾಡಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಹಾರ್ಮೋನುಗಳು ಸರಿಯಾದ ರೀತಿಯಲ್ಲಿ ಉತ್ಪಾದನೆ ಆಗುತ್ತೆ. ಅದರಿಂದ ಮೆದುಳು ಸಹ ನಾರ್ಮಲ್ ಆಗಿ ತನ್ನ ಕೆಲಸನ ಮಾಡೋದ್ರಿಂದ ಆ ಮಕ್ಕಳು ಆ ನೋವಿನಿಂದ ಹೊರಗಡೆ ಬರ್ತಾರೆ ಅಂತ ಹೇಳ್ತಾರೆ. ಅದರಿಂದ ಈಗ ಪಿರಮಿಡ್ ಒಂದು ವಿದ್ಯಾರ್ಥಿಗಳಿಗೆ ದಿವ್ಯವಾದ ಒಂದು ಔಷಧಿ ಅಂತಾನು ಸಹ ಪತ್ರಿಜಿ ಅವರು ನಮ್ಗೆ ಹೇಳ್ತಾರೆ. ಇಲ್ಲಿ ಪಿರಮಿಡ್ ನಲ್ಲಿ ನಾವು ಮಲಗೋದ್ರಿಂದನೂ ಸಹ ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿ ಸಿಗುತ್ತೆ, ಮತ್ತೆ ವಿದ್ಯಾರ್ಥಿಗಳಿಗೆ ವಿಶ್ರಾಂತಿ ಸಿಗುತ್ತೆ ಮೆದುಳಿಗೆ ಅಂತ ಹೇಳ್ತಾರೆ. ಮತ್ತೆ ಅದರಿಂದ ಏನಾಗುತ್ತೆ, ಮಕ್ಕಳೆಲ್ಲ ಚುರುಕಿನಿಂದ ತುಂಬಾ ಖುಷಿಯಾಗಿ ಓದ್ಕೋತಾರೆ, ಎಲ್ಲಾ ರೀತಿಯ ಚಟುವಟಿಕೆಗಳನ್ನು ಅವರು ಮಾಡ್ತಾ ಹೋಗ್ತಾರೆ ಸುಲಭವಾಗಿ ಅಂತ ಹೇಳ್ತಾರೆ. ಈಗ
ವಿದ್ಯಾರ್ಥಿಗಳು ಪಿರಮಿಡ್ ಉಪಯೋಗಿಸುವುದರಿಂದ ಏನೆಲ್ಲ ಲಾಭನ ಪಡ್ಕೋಬಹುದು ಇನ್ನೂ ಹೆಚ್ಚಿನದಾಗಿ ಅಂತ ಹೇಳ್ತಾರೆ. ಭಯ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಫಸ್ಟ್ನೇದು. ಎರಡನೇದು ಸಮಯ ಸ್ಫೂರ್ತಿ. ಮಾಸ್ಟರ್ಸ್ ಈಗಿನ ಮಕ್ಕಳಿಗೆ ಸಮಯದ ಇದೇ ಇಲ್ಲ, ಸಮಯಕ್ಕೆ ಸರಿಯಾಗಿ ಎದ್ದೇಳೋದಿಲ್ಲ, ಸಮಯಕ್ಕೆ ಸರಿಯಾಗಿ ರೆಡಿ ಆಗೋದಿಲ್ಲ. ಅದರಿಂದ ಪೇರೆಂಟ್ಸ್ಗೂ ಟೆನ್ಷನ್, ದಿನ ಬೆಳಗಾದ್ರೆ ಎದ್ದೇಳು ಎದ್ದೇಳು ಎದ್ದೇಳು, ಬೇಗ ರೆಡಿ ಆಗು, ಸ್ಕೂಲಿಗೆ ಬಸ್ ಬರುತ್ತೆ, ಲೇಟ್ ಆಗುತ್ತೆ ಅಂತ. ಅದು ಕಡಿಮೆ ಆಗುತ್ತೆ. ಅಂದ್ರೆ ಸಮಯ ಸ್ಫೂರ್ತಿ ಬೆಳೆಯುತ್ತೆ. ಸರಿಯಾದ ಸಮಯಕ್ಕೆ ಎದ್ದೇಳ್ಬೇಕು, ಸರಿಯಾದ ಸಮಯಕ್ಕೆ ನಾನು ರೆಡಿ ಆಗ್ಬೇಕು, ಸರಿಯಾದ ಸಮಯಕ್ಕೆ ಸ್ಕೂಲಿಗೆ ಹೋಗ್ಬೇಕು. ಇದು ಧ್ಯಾನ ಮತ್ತು ಪಿರಮಿಡ್ ಶಕ್ತಿ ಅಂತ ಹೇಳ್ತಾರೆ ಪತ್ರಿಜಿ. ಮತ್ತೆ ಪ್ರತಿಯೊಬ್ಬರ ಜೊತೆ ಸ್ನೇಹದಿಂದ ಇರೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಅದು ಸಹ ಇದ್ರಿಂದ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತೆ ತಮ್ಮ ಭವಿಷ್ಯವನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸ್ಕೊಳ್ತಾರೆ ಅಂತ ಪತ್ರಿಜಿ ಅವರು ಹೇಳ್ತಾ ಇದ್ದಾರೆ. ಇದೆಲ್ಲ ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವಂತಹ ಲಾಭ ಮಾಸ್ಟರ್ಸ್. ಈಗ ಇದಕ್ಕೊಂದು ಲೈವ್ ಎಕ್ಸಾಂಪಲ್ ಕೊಡ್ಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ. ಅಂದ್ರೆ ಈ ಪಿರಮಿಡ್ ಶಕ್ತಿನ ಉಪಯೋಗಿಸ್ಕೊಂಡ್ಬಿಟ್ಟು ಯಾವ ರೀತಿ ಒಬ್ಬ ವಿದ್ಯಾರ್ಥಿ ಲಾಭನ ಪಡ್ಕೊಂಡಿದ್ದಾರೆ ಅನ್ನೋದಕ್ಕೆ, ಆ ವಿದ್ಯಾರ್ಥಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಇವತ್ತು ಬರಕ್ಕಾಗಿಲ್ಲ, ಆದ್ರೆ ಅವರ ತಾಯಿ ಅದನ್ನ ಹಂಚ್ಕೊಂತಾ ಇದ್ದಾರೆ ನಮ್ಮ ಜೊತೆ. ಅವ್ರಿಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಹರಣಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಒಂದ್ ನಿಮಿಷ ಸರ್, ಹರಣಿ ಮೇಡಮ್ಗೆ ಒಂದ್ ಸ್ವಲ್ಪ ಅನ್ಮ್ಯೂಟ್ ಕೊಡಿ ಸರ್. ಹಾ ಮೇಡಮ್, ಮಾತಾಡಿ ಮೇಡಮ್. ಎಲ್ರಿಗೂ ನನ್ನ ನಮಸ್ಕಾರಗಳು. ಪತ್ರಿಜಿಯವರನ್ನ ನೆನಪಿಸ್ಕೊಳ್ತಾ ಈ ಒಂದು ಸತ್ಸಂಗದಲ್ಲಿ ನನ್ನ ಮಗಳ ಒಂದು ಅನುಭವನ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್. ಎಷ್ಟು ಇಂಪ್ರೂವ್ಮೆಂಟ್ಸ್ ಆಯ್ತು. ಅವಳು ಧ್ಯಾನ ಮಾಡ್ತಾ ಬಂದ್ಲು. ಅವಳು ಕೂಡ ಲಾಸ್ಟ್ ಬೆಂಚ್ ಸ್ಟೂಡೆಂಟೇನೆ. 60-70+ ಅಲ್ಲಿ ಇರ್ತಾ ಇದ್ಲು. ಧ್ಯಾನ ಮಾಡ್ತಾ ಬಂದ್ಲು. 80+ ಆಯ್ತು, 90+ ಆಯ್ತು. ತುಂಬಾ ಖುಷಿಯಾಗಿರ್ತಾ ಇದ್ಲು. ಮತ್ತೆ ಅವಳಿಗೆ ಫ್ರೆಂಡ್ ಸರ್ಕಲ್ ಕೂಡ ಚೆನ್ನಾಗಿರ್ಲಿಲ್ಲ. ಅದು ಕೂಡ ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಸೊ ಈ ಧ್ಯಾನಕ್ಕೆ ಬಂದ್ಮೇಲೆ, ಈ ಪಿರಮಿಡ್ ಎಲ್ಲ ಬಳಸ್ಕೊಂಡ್ಮೇಲೆ ಅದು ಕೂಡ ಇಂಪ್ರೂವ್ಮೆಂಟ್ಸ್ ಆಗೋಯ್ತು. ಯಾವ್ದು ಅವಳು ಹಚ್ಕೋತಾ ಇರ್ಲಿಲ್ಲ, ಹಚ್ಕೊಳ್ಳೋದನ್ನ ಬಿಟ್ಬಿಟ್ಲು. ತುಂಬಾ ಈಸಿಯಾಗಿ ತಗೊಳಕ್ ಸ್ಟಾರ್ಟ್ ಮಾಡಿದ್ಲು. ಮತ್ತೆ ಈ ಪಿರಮಿಡ್ಸ್ ನ ಹಾಕೊಂಡವಳು ಧ್ಯಾನ ಮಾಡ್ತಾ ಇದ್ಲು. ಜೊತೆಗೆ ಏನ್ ಮಾಡ್ತಿದ್ಲು, ಪಿರಮಿಡ್ ಯೂಸ್ ಮಾಡದೇ ಇರೋಂತ ಟೈಮಲ್ಲಿ, ಕಾಲೇಜ್ಗೆ ಹೋಗುವಂತ ಟೈಮ್ನಲ್ಲಿ ಆ ಪಿರಮಿಡ್ಗಳನ್ನ ಅವಳದು ಯಾವ್ದು ಡಿಫಿಕಲ್ಟ್ ಇದೆ ಸಬ್ಜೆಕ್ಟ್, ಬುಕ್ಸ್, ಅದ್ರ ಮೇಲೆ ಇಟ್ಟು ಬಿಡ್ತಾ ಇದ್ಲು. ಅಷ್ಟೇ ಸಿಂಪಲ್, ಅವಳಿಗೆ ಗೊತ್ತಿಲ್ಲ, ಸುಮ್ನೆ ಇಟ್ಟು ಹೋಗ್ತಾ ಇದ್ಲು. ಅದು ನೋಡಿದ್ರೆ ಆಮೇಲೆ ಆ ಸಬ್ಜೆಕ್ಟ್ಸ್ ಕೂಡ ಎಲ್ಲ ಈಸಿ ಆಗ್ತಾ ಬಂತು. ಅವಳಿಗೆ ಆಶ್ಚರ್ಯ ಆಗೋಯ್ತು, ಇದೇನಿದು, ಇದ್ಯಾವ ತರ ಅಂತ. ಆಮೇಲೆ ಅಬ್ಸರ್ವ್ ಮಾಡಿದ್ಮೇಲೆ ಗೊತ್ತಾಯ್ತು, ಅದ್ರ ಮೇಲೆ ಪಿರಮಿಡ್ ಇಡ್ತಾ ಇದ್ದಿದ್ದಕ್ಕೆ ಈ ತರ ಆಗಿದೆ ನನಗೆ ಅಂತ ಗೊತ್ತಾಯ್ತು. ಅದು ತುಂಬಾ ಖುಷಿ ಆಯ್ತು. ಅದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕು ನಾನು, ಮುಖ್ಯವಾಗಿ ಅವಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು. ಈ ಧ್ಯಾನಕ್ಕೆ ಬಂದ ಮೇಲೆ ಅವಳು ಬರಕ್ ಮುಂಚೆ ಏನ್ ಮಾಡ್ತಾ ಇದ್ಲು, ಹಸುವು ತುಂಬಾ ಒದ್ದಾಡ್ತಿದ್ಲು. ಪ್ರತಿ ಸಲನೂ ಅವಳು ಟ್ಯಾಬ್ಲೆಟ್ ತಗೊಳ್ಳೇಬೇಕಾಗ್ತಿತ್ತು, ಅಷ್ಟು ಕಷ್ಟ ಪಡ್ತಾ ಇದ್ಲು. ಆಮೇಲೆ ಒಂದು ಸ್ತ್ರೀ ಶಕ್ತಿ ಜಾಗೃತಿ ಅಂತ ಒಂದು ವರ್ಕ್ಶಾಪ್ ನಡೀತು. ಅದ್ರಲ್ಲಿ ಧ್ಯಾನ ಯಾವ ತರ ಮಾಡ್ಬೇಕು ನಾವು ಆ ಟೈಮ್ನಲ್ಲಿ ಎಲ್ಲ ಹೇಳ್ಕೊಟ್ರು. ಅದನ್ನ ಕೂಡ ಫಾಲೋ ಮಾಡ್ತಾ ಬಂದ್ಲು. ಎಷ್ಟು ಚೆನ್ನಾಗಾಯ್ತು ಅಂತಂದ್ರೆ, ಒಂದ್ 6 ತಿಂಗಳು 1 ವರ್ಷ ಮಾಡ್ಕೊಂಡ್ಮೇಲೆ ಅವಳು ಈಗ ಕಂಪ್ಲೀಟ್ ಟ್ಯಾಬ್ಲೆಟ್ಸ್ ನಿಲ್ಲಿಸ್ಬಿಟ್ಟಿದ್ದಾಳೆ. ಅವಳಿಗೆ ಪೀರಿಯಡ್ಸ್ ಆಗಿದ್ರು ಕೂಡ ಆ ಟೈಮ್ನಲ್ಲಿ ಪೀರಿಯಡ್ಸ್ ಆಗಿರೋ ಫೀಲಿಂಗ್ಸೇ ಇರೋದಿಲ್ಲ. ಅಷ್ಟು ಆರಾಮಾಗಿರ್ತಾಳೆ, ಅಷ್ಟು ಖುಷಿಯಾಗಿರ್ತಾಳೆ, ತುಂಬಾ ಚೆನ್ನಾಗಿರ್ತಾಳೆ. ಮತ್ತೆ ಒಂದೇನೋ ಹೇಳ್ಬೇಕು ಅನ್ಕೊಂಡೆ, ಒಟ್ನಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾಳೆ. ಅವಳು ಏನ್ ಅನ್ಕೊಂಡ್ರು ಸಕ್ಸಸ್. ಅವಳು ಯಾವಾಗ್ಲೂ ಪಾಸಿಟಿವ್ ಆಗೇ ಇರೋದ್ರಿಂದ ಏನ್ ಅನ್ಕೊಂಡ್ರು ಸಕ್ಸಸ್. ಮೆಡಿಟೇಷನ್ ನಲ್ಲಿ ಕೂತಾಗಳಿಗೆ ಆ ಒಂದು ಕ್ವಶನ್ ಪೇಪರೇ ಗೊತ್ತಾಗ್ಬಿಡ್ತಾ ಇತ್ತು ಅಂತೆ. ಇಂತಿಂತ ಕ್ವಶನ್ಸ್ ಬರುತ್ತೆ, ಈ ತರನೇ ಇರುತ್ತೆ, ಕ್ವಶನ್ ಪೇಪರ್ ಪ್ಯಾಟರ್ನ್ನೇ ಅವಳಿಗೆ ಕಾಣಿಸ್ತಾ ಇತ್ತು ಅಂತ ಇದ್ಲು. ಸೊ ಅಕಸ್ಮಾತ್ ಆಗಿ ಯಾವ್ದಾದ್ರು ಕ್ವಶನ್ಸ್ ಬಂದಿಲ್ಲ, ಗೊತ್ತಿಲ್ಲ, ಔಟ್ ಆಫ್ ಸಿಲೆಬಸ್ ಯಾವ್ದಾದ್ರು ಕೊಟ್ಟಿದ್ರು ಕೂಡ ಅದಕ್ಕೆ ಆಟೋಮೆಟಿಕ್ ಆಗಿ ಆನ್ಸರ್ ಗೊತ್ತಾಗ್ಬಿಡ್ತಾ ಇತ್ತಂತೆ. ಈಸಿಯಾಗಿ ಬರ್ದ್ಬಿಡ್ತಾ ಇದ್ಲು, ಅದು ಕೂಡ ಕರೆಕ್ಟೇ ಆಗಿರ್ತಾ ಇತ್ತು. ಅದು ತುಂಬಾನೇ ಖುಷಿ ಅನ್ಸುತ್ತೆ. ಅವ್ಳ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ಲು, ಧ್ಯಾನ ಮಾಡಿ ಈ ತರ ಆಗುತ್ತೆ. ಅವ್ರಿಗೆಲ್ಲ ಏನೇ ಏನೇ ಅಂತ ಅವರೆಲ್ಲರೂ ಕೇಳಿ ಅವರೆಲ್ಲ ಇಂಪ್ರೆಸ್ ಆಗ್ತಾ ಇದ್ರು. ಹೇಳ್ತಾ ಇರ್ಲಿ ಈ ತರ ಧ್ಯಾನ ಮಾಡಿ ಅಂತ. ಕೆಲವರೆಲ್ಲ ಧ್ಯಾನ ಮಾಡ್ತಾ ಇರೋರು ಇದ್ದಾರೆ.
ತುಂಬಾ ಚೆನ್ನಾಗಿದೆ ಲೈಫ್ ಮಾತ್ರ. ಸ್ಟೂಡೆಂಟ್ಸ್ಗೆ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ನಮ್ಮನೇಲಿ ನಾನು ಟ್ಯೂಷನ್ಸ್ ಎಲ್ಲ ಮಾಡ್ತೀನಲ್ಲ, ಆ ಮಕ್ಳಿಗೂ ಕೂಡ ಪಿರಮಿಡ್ಸ್ ಹಾಕಿನೇ ಧ್ಯಾನ ಮಾಡಿಸ್ತೀನಿ. ಅವರಲ್ಲಿ ನಮ್ಮಲ್ಲಿ ತುಂಬಾ ಬೆಂಗಾಲಿ ಮಕ್ಳು ಬರ್ತಾರೆ. ಅವ್ರಿಗೆ ಕನ್ನಡ ಅಂದ್ರೆ ತುಂಬಾ ಕಷ್ಟ. ಅವರು ದಿನಕ್ಕೆ ಒಂದ್ ಸಬ್ಜೆಕ್ಟ್ ಓದಕ್ಕೇನೆ ಕಷ್ಟ ಪಡ್ತಾ ಇದ್ರು. ಈ ಒಂದು ಧ್ಯಾನ ಅವ್ರಿಗೆಲ್ಲ ಮಾಡ್ಸಕ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದ್ ಸಬ್ಜೆಕ್ಟ್ ಜೊತೆಗೆ ಎರಡೆರಡು ಸಬ್ಜೆಕ್ಟ್ ಡೈಲಿ ಓದಿ ಮುಗಿಸ್ಬಿಡ್ತಾರೆ. ಅವ್ರಿಗೇನೆ ಖುಷಿ ಆಗುತ್ತೆ. ಎಷ್ಟು ದೊಡ್ಡ ದೊಡ್ಡ ಆನ್ಸರ್ಸ್ ಇರ್ಲಿ ಎಲ್ಲಾನು ತುಂಬಾ ಈಸಿಯಾಗಿ ಅರ್ಥನೂ ಆಗ್ಬಿಡುತ್ತೆ. ಅವ್ರಿಗೆ ಕನ್ನಡ ಈಸಿಯಾಗೂ ಬಂದ್ಬಿಡ್ತು ಬೇಗನೆ. ಓದೋದು ಎಲ್ಲ ಈಸಿ ಆಯ್ತು. ಎಲ್ಲ ಮಕ್ಕಳು ಟಾಪರ್ಸ್. ಅವ್ರ ಪೇರೆಂಟ್ಸ್ಗೆ ಅದು ಕೂಡ ಒಂದು ತುಂಬಾನೇ ಖುಷಿ. ತುಂಬಾ ಚೆನ್ನಾಗಿರ್ತಾರೆ. ಒಟ್ನಲ್ಲಿ ವಿದ್ಯಾರ್ಥಿಗಳಿಗಂತೂ ಇದು ಒಂದು ವರಾನೇ ಹೇಳ್ಬೇಕು. ಎಲ್ರಿಗೂ ವರಾನೇ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಫ್ರೆಂಡ್ ಸರ್ಕಲ್ ಚೆನ್ನಾಗಿರಲ್ಲ. ಅವ್ರಿಗೆ ಎಲ್ಲಾರ್ಗುನು ತುಂಬಾ ಫೀಲ್ ಮಾಡ್ಕೋತಾರೆ, ಸ್ಟ್ರೆಸ್ ಮಾಡ್ಕೋತಾರೆ. ಮಕ್ಕಳು ಹಚ್ಕೊಳ್ಳೋದು ಬೇಗ, ಅಳೋದು ಜಾಸ್ತಿ. ಈ ತರ ಎಲ್ಲ ಮಾಡ್ಕೊಂಡಾಗ ಧ್ಯಾನ ಮಾಡ್ಕೊಂಡು ಪಿರಮಿಡ್ಸ್ ನ ಉಪಯೋಗಿಸಿದಾಗ ತುಂಬಾ ಅದ್ಭುತವಾದ ಬದಲಾವಣೆಗಳಾಗುತ್ತೆ. ಅದ್ರ ಜೊತೆ ನಮ್ಮನೆಯಲ್ಲಿ ನಾನು ನಿಮ್ಗೆಲ್ಲ ಹೇಳಿದೀನಿ, ವಾಷಿಂಗ್ ಮೆಷಿನ್ ಹೋದಾಗ ಆ ಒಂದು ವಾಷಿಂಗ್ ಮೆಷಿನ್ ಕೂಡ ಈ ಪಿರಮಿಡ್ ಶಕ್ತಿಯಿಂದಾಗಿ ಚಾಲು ಆಗೋಯ್ತು. ಅದು ಒಂದು ಅದ್ಭುತವಾದ ಅನುಭವ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು ಅರುಣಿ ಮೇಡಮ್, ಥ್ಯಾಂಕ್ ಯು. ಅದ್ಭುತವಾಗಿತ್ತು ನಿಮ್ಮ ಮಗಳ ಜೀವನದಲ್ಲಿ ನಡೆದಂತಹ ಪಿರಮಿಡ್ ಶಕ್ತಿ. ಯಾವ ರೀತಿ ಅವಳು ಆರ್ಡಿನರಿ ಸ್ಟೂಡೆಂಟ್ ಇದ್ದಂತಹ ವ್ಯಕ್ತಿ ಈಗ ಟಾಪರ್ ಆಗಿದ್ದಾಳೆ ಅಂತ ಕೇಳೋದೇ ಒಂದು ಖುಷಿ ಆಗುತ್ತೆ ಮೇಡಮ್. ಅದರಲ್ಲಿ ನಮ್ಮ ಪತ್ರಿಜಿಯವರ ಇದೂನು ಸಹ ಇದೆ ಅನ್ಸುತ್ತೆ. ಯಾಕಂದ್ರೆ ಅವರು ಪಿರಮಿಡ್ ಶಕ್ತಿನ ನಮಗೆ ಧ್ಯಾನಕ್ಕೆ ತರಲಿಲ್ಲ ಅಂದ್ರೆ ಇಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳಿಗೆ ಲಾಭ ಆಗ್ತಿರ್ಲಿಲ್ಲ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಅರುಣಿ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನೇ ಅವ್ರನ್ನ ಉನ್ನತಿನ ಗಮನಿಸಿದ್ದೀನಿ. ತುಂಬಾ ಪರಿವರ್ತನೆ ಕಾಣುತ್ತೆ ಆ ಹುಡುಗಿಗೆ. ಯಾಕಂದ್ರೆ ನಾನು ಆಲ್ಮೋಸ್ಟ್ ಒಂದು 4 ವರ್ಷ 5 ವರ್ಷದಿಂದ ನಾನು ಗಮನಿಸ್ತಿದ್ದೀನಿ. ಫಸ್ಟ್ ಹೇಗಿದ್ಲು, ಇವಾಗ ಹೇಗಿದ್ದಾಳೆ, ಟೋಟಲ್ ಟ್ರಾನ್ಸ್ಫಾರ್ಮ್ ಆಗಿದ್ದಾಳೆ ಆ ಹುಡುಗಿ. ಎಸ್, ಹೌದು ಸರ್, ಖಂಡಿತ. ಹೌದು ಸರ್. ಅದಕ್ಕೆ ಬುಕ್ ರೀಡಿಂಗ್ ಎಲ್ಲ ಮಾಡ್ತಾಳೆ. ಅಂದ್ರೆ ಅವಳಿಗೆ ವಿದ್ಯಾರ್ಥಿ ಏನೇ ಬಿಸಿ ಇದ್ರು ಬುಕ್ ರೀಡಿಂಗು, ಧ್ಯಾನ ಇದನ್ನ ಬಿಟ್ಟಿಲ್ಲ ಸರ್ ಅವಳು. ಅದು ಒಳ್ಳೆ ಚೇಂಜಸ್. ಹೌದು. ಒಂದು ಸೈಲೆನ್ಸ್ ಇದೆ, ಒಂದು ಡಿಸಿಪ್ಲಿನ್ ಬಂದಿದೆ. ಗಮನಿಸ್ತೇನೆ. ಮೊದ್ಲು ಒಂಥರ ಮಗು ತರ ಇದ್ಲು, ಇವಾಗಿಲ್ಲ, ಬೇರೆ ಆಗಿದ್ದಾಳೆ ಇವಾಗ. ಗುಡ್. ಹೌದು ಸರ್, ಖಂಡಿತ. ಥ್ಯಾಂಕ್ ಯು ಅರುಣಿ ಮೇಡಮ್, ಥ್ಯಾಂಕ್ ಯು ಮಾಸ್ಟರ್ಸ್. ಇದರ ಲಾಭ ನಾನೇ ಹೇಳ್ಬೋದಾಗಿತ್ತು 1 ನಿಮಿಷದಲ್ಲಿ. ಆದ್ರೆ ಆ ಎಫೆಕ್ಟ್ ಅವರು ಅನುಭವಿಸಿದವರು ಹೇಳಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳಿಗೆ ಇದು ಎಫೆಕ್ಟ್ ಆಗುತ್ತೆ ಅಂತ ನಾನು ಅವರನ್ನ ಕರೆದಿದ್ದು. ಥ್ಯಾಂಕ್ ಯು ಅರುಣಿ ಮೇಡಮ್ ಬಂದು ಹೇಳಿದ್ದಕ್ಕೆ. ನೆಕ್ಸ್ಟ್ ಮಾಸ್ಟರ್ಸ್, ಇಷ್ಟೊತ್ತು ವಿದ್ಯಾರ್ಥಿಗಳಿಗೆ ಆಗುವಂತ ಲಾಭಗಳನ್ನ ನೋಡಿದ್ವಿ. ಮತ್ತೆ ಇವಾಗ ವ್ಯವಸಾಯ ಅಂದ್ರೆ ಕೃಷಿಗೆ ಹೋಗೋಣ. ಈಗ ಯಾವ ರೀತಿ ಕೃಷಿನಲ್ಲಿ ಇದು ಪಿರಮಿಡ್ ಶಕ್ತಿ ಸಹಾಯ ಆಗುತ್ತೆ ಅಂತ ನೋಡ್ಕೊಂಡು ಹೋಗೋಣ. ನಮ್ಗೆ ಭಾರತದಲ್ಲಿ ಹೆಚ್ಚು ಮಂದಿ ಅಂದ್ರೆ ಹೆಚ್ಚು ಪರ್ಸೆಂಟೇಜು ರೈತರೇ ಇರೋದು. ಅದಕ್ಕೆ ನಮ್ಮ ಭಾರತದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ಆದ್ರೆ ಅದ್ರ ಜೊತೆಲಿ ರೈತನಿಗೆ ಪಿರಮಿಡ್ ಎಂಬುದು ಒಂದು ಅಕ್ಷಯ ಪಾತ್ರೆ ಅಂತಾರೆ ನಮ್ಮ ಪತ್ರಿಜಿ ಅವರು, ಅಲ್ವಾ ಮಾಸ್ಟರ್ಸ್? ಅಕ್ಷಯ ಪಾತ್ರೆ ಅಂದ್ರೆ ತಪ್ಪಾಗೋದೇ ಇಲ್ಲ ಇಲ್ಲಿ. ಪಿರಮಿಡ್ ರೈತರಿಗೆ ಹೇಗೆ ಉಪಯೋಗ ಆಗ್ತಾ ಇದೆ ಅನ್ನೋದನ್ನ ನೋಡ್ಕೊಂಡು ಹೋಗೋಣ. ಈ ಫಸ್ಟ್ ಪಿರಮಿಡ್ ಅಲ್ಲಿ ನಾವು ಬೀಜಗಳನ್ನ ಅಂದ್ರೆ ರೈತರು ಬೀಜಗಳನ್ನ ಬಿತ್ತೋದನ್ನ, ಆ ಬೀಜಗಳನ್ನ ಪಿರಮಿಡ್ ಅಲ್ಲಿ ಇಟ್ಟಾಗ ಅದು ಎಷ್ಟು ಶಕ್ತಿಯುತವಾಗಿರುತ್ತೆ ಅಂದ್ರೆ ಅದಕ್ಕೆ ರೋಗ ನಿರೋಧಕ ಶಕ್ತಿನೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಾಸ್ಟರು. ಅಂದ್ರೆ ಎಷ್ಟು ಈಗ ಇಂಪಾರ್ಟೆಂಟು ಎಲ್ಲಾ ಬೀಜಗಳನ್ನು, ಈಗ 1 kg ಬೀಜ ಎಲ್ಲಾ ಬೀಜಗಳನ್ನು ಸದೃಢವಾಗಿ ಅವು ಬೆಳೆದ್ರೆ ಆ ರೈತನಿಗೆ ಲಾಭ ಆಗುತ್ತೆ. ಅವೇ ರೋಗ ಬಿದ್ದು ಅಥವಾ ಅದು ಟೊಳ್ಳಾಗಿ ಹೋಗ್ಬಿಟ್ರೆ ಲಾಸ್ ಆಗುತ್ತೆ ಅನ್ನೋದ್ರ ಕಾರಣದಿಂದ ಮಾಡ್ತೀವಿ ನಾವಿಲ್ಲಿ ಪಿರಮಿಡ್ ನಲ್ಲಿ ಆ ಬೀಜಗಳನ್ನ ಇಟ್ಟಾಗ ಅದಕ್ಕೆ ಹೆಚ್ಚಿನದಾಗಿ ಶಕ್ತಿನೂ ಸಿಗುತ್ತೆ, ಅದಕ್ಕಿಂತ ಹೆಚ್ಚಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಬರೀ ಬೀಜಗಳನ್ನ ಪಿರಮಿಡ್ ಅಲ್ಲಿ ಇಟ್ರೆ ಆಗೋದಿಲ್ಲ, ಆ ಬೀಜಗಳು ಮೊಳಕೆ ಬರೋವರೆಗೂ ಇಡಬೇಕು ಅಂತ ಹೇಳ್ತಾ ಇದ್ದಾರೆ ಪತ್ರಿಜಿ. ಆ ಮೊಳಕೆ ಬರ್ಬೇಕಾದ್ರೆ ಅದಕ್ಕೆ ನಾವು ನೀರನ್ನ ಚಿಮುಕ್ಸ್ಬೇಕಲ್ಲ, ಅದಕ್ಕೆ ಏನ್ ಹೇಳ್ತಾರೆ, ಪಿರಮಿಡ್ ಅಲ್ಲಿ ಇಟ್ಟಂತಹ ನೀರನ್ನೇ ನೀವು ಬಳಸ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ನೀರು ಸಹ ಎನರ್ಜಿ ಬಂದಿರುತ್ತೆ, ಮತ್ತೆ ಆ ಬೀಜಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋದ್ರಿಂದ ಆ ಪಿರಮಿಡ್ ಅಲ್ಲಿ ಇದ್ದಂತ ನೀರನ್ನ ಹಾಕೋದ್ರಿಂದ ಅದಕ್ಕೆ ಇನ್ನೂ ಹೆಚ್ಚು ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಆಗೋದ್ರಿಂದ ಅದೇನಾಗುತ್ತೆ, ಎಲ್ಲಾ ಬೀಜಗಳು ಚೆನ್ನಾಗಿ ಮೊಳಕೆ ಬಂದ ನಂತರ ನಾವು ಅದನ್ನ
ಹೊಲದಲ್ಲಿ ಬಿತ್ತನೆ ಮಾಡ್ಬೇಕು ಅಂತ ಹೇಳ್ತಾರೆ ಪತ್ರಿಜಿ ಅವರು. ಬರೀ ಹೊಲದಲ್ಲಿ ಬಿತ್ತನೆ ಮಾಡ್ಬಿಟ್ಟು ಸುಮ್ನೆ ಕೂತ್ರೆ ಆಗೋದಿಲ್ಲ ಮಾಸ್ಟರ್ಸ್. ಆ ಹೊಲದ ಸುತ್ತ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪಿರಮಿಡ್ಗಳನ್ನ ಹಾಕೋದಿಕ್ಕೆ ಪ್ರಯತ್ನ ಪಡ್ಬೇಕು. ಮತ್ತೆ ನೀರಿನ ಸೆಲೆ, ಅದು ಬೋರ್ವೆಲ್ ಆಗಿರ್ಬೋದು ಅಥವಾ ಸಂಪುಗಳಲ್ಲೆಲ್ಲ ಆಗಿರ್ಬೋದು, ಅದರ ಮೇಲೂ ಸಹ ನಾವು ಪಿರಮಿಡ್ಗಳನ್ನ ಇಟ್ರೆ ಆ ನೀರಿಗೆ ಹೆಚ್ಚಿನ ಶಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಆ ನೀರನ್ನ, ಹೆಚ್ಚಿನ ಶಕ್ತಿ ಸಿಕ್ಕಂತಹ ನೀರನ್ನ ನಾವು ಹೊಲಗಳಲ್ಲಿ ಹರಿಸಿದಾಗ ಆ ಬೀಜ, ಅಂದ್ರೆ ನಾವು ಮೊದಲೇ ಬೀಜನ ಪಿರಮಿಡ್ ಅಲ್ಲಿ ಇಟ್ಟಿದ್ವಿ, ಮತ್ತೆ ಅದಕ್ಕೆ ಮೊಳಕೆನೂ ಸಹ ಆ ಪಿರಮಿಡ್ ಅಲ್ಲೇ ಬರೋಕ್ಕೆ ಕೊಟ್ಟಿದ್ವಿ. ಆಮೇಲೆ ಅದನ್ನ ನಾವು ಬಿತ್ತಿ ಎನರ್ಜಿ ಆಗಿರುವಂತಹ ನೀರನ್ನ ಹರಿಸೋದ್ರಿಂದ ಆ ಬೀಜಗಳು ಎಲ್ಲಾ ರೀತಿಯಲ್ಲಿ ಆರೋಗ್ಯವಾಗಿ ಬೆಳೀತವೆ, ಮತ್ತೆ ಆ ಸಸಿಗಳು ಸಹ ಆರೋಗ್ಯವಾಗಿರ್ತವೆ. ಅದರಿಂದ ಬರುವಂತಹ ಈಲ್ಡ್ ಅಂತ ಏನ್ ಹೇಳ್ತೀವಿ ಅದು ಸಹ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಬರೀ ನಾವು ಏನೋ ಅಂಗಡಿಯಿಂದ ಬೀಜ ತಂದ್ಬಿಟ್ಟು ಬಿತ್ತನೆ ಮಾಡ್ಬಿಟ್ಟು ಔಷಧಿ ರಸಗೊಬ್ಬರಗಳನ್ನ ಉಪಯೋಗಿಸೋದಲ್ಲ, ನೀವು ಆರ್ಗ್ಯಾನಿಕ್ ಆಗಿ ಅವುಗಳನ್ನ ಬೆಳೆಯೋದ್ರಿಂದ, ಈಗ ನಾವು ಪಿರಮಿಡ್ ಶಕ್ತಿನ ಉಪಯೋಗಿಸಿ ಬೆಳೆಯೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅದರನ್ನ ಲಾಭನ ಪಡ್ಕೋಬಹುದು ಅಂತ ಹೇಳ್ತಾರೆ. ಆದ್ರೆ ಬರೀ ಪಿರಮಿಡ್ ಇಟ್ಬಿಟ್ಟು ಎಲ್ಲ ಆಗಿದೆ ಬಿಡು ಅಂತ ಕೂತ್ಕೊಳ್ಳಂಗಿಲ್ಲ. ಆ ಹೊಲದಲ್ಲಿ ನಾವು ನಮಗೆ ಸಾಧ್ಯವಾದಷ್ಟು ಸಮಯ ಧ್ಯಾನ ಮಾಡ್ಬೇಕು ಅಂತ ಹೇಳ್ತಾರೆ. ನಮ್ಮ ಧ್ಯಾನದಿಂದ ಮಾತ್ರ ಆ ಪಿರಮಿಡ್ ಶಕ್ತಿ ಇನ್ನೂ ಹೆಚ್ಚಾಗುತ್ತಾ ಹೊರತು ಬರೀ ಪಿರಮಿಡ್ ಹಾಕ್ಬಿಟ್ಟಿದೀವಿ ಅಂತ ನಾವು ಸುಮ್ನೆ ಕೂತ್ಕೊಳ್ಳಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಇಂತಹ ಸಸ್ಯಗಳಿಗೆ, ಈಗ ಬೆಳೆದಂತಹ ಪಿರಮಿಡ್ ಅಲ್ಲಿ ಇಟ್ಟು ಬೆಳೆದಂತಹ ಸಸ್ಯಗಳಿಗೆ ಯಾವ ರೋಗನು ಸಹ ತಗಲೋದಿಲ್ಲ ಬೇಗ ಅಂತ ಹೇಳ್ತಾರೆ. ಅದಕ್ಕೆ ರೋಗ ತಗಲ್ದಿದ್ರೆ ನಾವು ಸುಮ್ನೆ ಯಾಕೆ ಔಷಧಿ ಹೊಡಿತೀವಿ? ಅದಕ್ಕೆ ಔಷಧಿ ಹೊಡೆಯೋದ್ರಿಂದ ಹಿಡಿದು ಎಲ್ಲ ಕೆಲಸಗಳು ಕಡಿಮೆ ಆಗುತ್ತೆ. ಆ ಔಷಧಿಗೆ ಹಾಕುವಂತಹ ನಮ್ಮ ಹಣ ಉಳಿಯುತ್ತೆ. ಮತ್ತೆ ನಾವು ತರುವಂತಹ ಈ ಬೀಜಗಳು ಎಷ್ಟು ಅತ್ಯುತ್ತಮವಾಗಿ ಬೆಳೆದ ನಮಗೆ ಹೆಚ್ಚಿನ ಲಾಭನ ತಂದ್ಕೊಡ್ತದೆ ಅಂತ ಇದರಿಂದ ಗೊತ್ತಾಗುತ್ತೆ ಅಂತ ನಮ್ಮ ಪತ್ರಿಜಿ ಅವ್ರು ಹೇಳ್ತಾರೆ. ಇದಕ್ಕೆ ಕಾರಣ ನಮ್ಮ ಧ್ಯಾನ ಮತ್ತು ಪಿರಮಿಡ್ ಶಕ್ತಿ ಅಂತ ಹೇಳ್ತಾ ಬರ್ತಾರೆ. ಈ ರೀತಿ ಪಿರಮಿಡ್ ಶಕ್ತಿಯನ್ನ ಉಪಯೋಗಿಸ್ಕೊಂಡು ನಾವು ವ್ಯವಸಾಯ ಮಾಡ್ಬೇಕು, ಹೆಚ್ಚಿನ ಲಾಭನ ಪಡಿಬೇಕು ಅಂತ ಹೇಳೋದನ್ನ ಒಂದು ಚಿಕ್ಕ ಉದಾಹರಣೆ ಒಂದಿಗೆ ಇವತ್ತು ನಾನು ಈ ಕ್ಲಾಸನ್ನ ಮುಗಿಸ್ತೀನಿ ಮಾಸ್ಟರ್. ಇಲ್ಲಿ ನಮ್ಮ ಮೈಸೂರಿನ ಪಕ್ಕದಲ್ಲೇ ಇರುವಂತಹ ಶೂಟಿಂಗ್ ಮಹದೇವಪುರ, ಇದು ನಮ್ಮ ಚನ್ನಬಸವ ಸರ್ರಿಗೆ ಪರಿಚಯ ಇರ್ಬೋದು ಈ ವ್ಯಕ್ತಿ. ಅವ್ರ ಹೆಸರು ಅಂದ್ರೆ ಕೃಷಿಕರು ಚಂದಾವರೆ ಗೌಡ ಅಂತ. ಅವರಿಗೆ ಧ್ಯಾನ ಮೈಸೂರಲ್ಲಿ ನಾವು ಸನ್ಮಾನ ಮಾಡಿದ್ರು ಅನಿತಾ ಮೇಡಮ್ ಮತ್ತೆ ಚನ್ನಬಸವ ಸರ್. ಅವ್ರಿಗೆ ನಾನು ನಿನ್ನೆ ಮಧ್ಯಾಹ್ನ ಫೋನ್ ಮಾಡಿ ಕೇಳ್ಕೊಂಡೆ. ಅಂದ್ರೆ ನಮಗಂತೂ ಇದು ಕೃಷಿಯ ಪರಿಚಯ ಇಲ್ಲ, ಬರೀ ಕ್ಲಾಸ್ ಅಲ್ಲಿ ಓದೋದನ್ನ ಓದ್ಬಿಟ್ಟು ಹೇಳಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಅವರಿಗೆ ಫೋನ್ ಮಾಡಿ ಕೇಳ್ಕೊಂಡೆ. ಅಂದ್ರೆ ನಿಮ್ಮ ಪಿರಮಿಡ್ ಶಕ್ತಿನ ಉಪಯೋಗಿಸ್ಕೊಂಡು ನೀವು ಯಾವ ರೀತಿ ವ್ಯವಸಾಯ ಮಾಡಿ ಲಾಭ ತಗೊಂತಾ ಇದ್ದೀರಾ ಸರ್ ಅಂತ ನಾನು ಅವ್ರಿಗೆ ಕೇಳಿದಾಗ ಅವರು ಒಂದೇ ಒಂದ್ ಮಾತು ಹೇಳಿದ್ರು. ಅದಕ್ಕೂ ಮುಂಚೆ ಅವ್ರು ಚಂದಾವರೆ ಗೌಡರು 15 ಎಕರೆ ಜಮೀನ್ ಇದೆಯಂತೆ. 20x20 ನಲ್ಲಿ ಅವರು ಸಂಪು ಅಂದ್ರೆ ನೀರ್ ಕಲೆಕ್ಟ್ ಮಾಡುವಂತಹ ಆ ಸಂಪಿನ ಮೇಲೆ ಪಿರಮಿಡ್ ಅನ್ನ ಇಟ್ಟಿದೀನಿ ಅಮ್ಮ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳ್ದೆ, ಹಾಗಾದ್ರೆ ಇದ್ರನ್ನ ಬಳಸ್ಕೊತಾ ಇದ್ದೀರಲ್ಲ ಸರ್ ಶಕ್ತಿನ, ಪಿರಮಿಡ್ ಶಕ್ತಿನ, ಏನೆಲ್ಲ ನಿಮಗೆ ಲಾಭ ಆಗಿದೆ ಇಲ್ಲಿವರೆಗೂ ಅಂತ ಕೇಳಿದಕ್ಕೆ ಅವ್ರು ಒಂದೇ ಒಂದು ಪಾಯಿಂಟ್ ಹೇಳಿದ್ರು. ನನಗೆ ನಿಜವಾಗ್ಲೂ ಶಾಕ್ ಆಗೋಯ್ತು. ಅಂದ್ರೆ ಮೇಡಮ್, ಇದು ಆಧ್ಯಾತ್ಮಿಕ ಶಕ್ತಿ ಮೆಟೀರಿಯಲಿಸ್ಟಿಕ್ ಶಕ್ತಿ ಜೊತೆಗೆ ನಾವು ಹೋಲಿಕೆ ಮಾಡಬಾರ್ದು ಅಂತ ಹೇಳಿದ್ರು. ಅಂದ್ರೆ ನಾವು ಅಷ್ಟು ಲಾಭ ತಗೊಂಡ್ವಿ ಇಷ್ಟು ಲಾಭ ತಗೊಂಡ್ವಿ ಅಂತ ಇಲ್ಲಿ ಬರೋದಿಲ್ಲ. ಇದು ಆಧ್ಯಾತ್ಮಿಕ ಶಕ್ತಿ ಇರೋದ್ರಿಂದ ನಾವು ಏನು ಜನಗಳಿಗೆ ಕೊಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಲಾಭಕ್ಕಲ್ಲ ಹೇಳ್ತಾ ಇರೋದು, ನಾನು ಲಾಭನೂ ನಿಮ್ಗೆ ಹೇಳಕ್ ಆಗೋದಿಲ್ಲ. ನಾನು ಯಾವ ರೀತಿ ಆಹಾರನ ಕೊಡ್ತಾ ಇದ್ದೀನಿ ಅಂದ್ರೆ, ಈ 100 ಜನಕ್ಕೆ ವಿಷ ಆಹಾರ ಕೊಡೋದ್ರ ಬದಲು ನಾನು 10 ಜನಕ್ಕೆ ಶಕ್ತಿಯುತವಾದ ಆಹಾರನ ಕೊಡ್ತಾ ಇದ್ದೀನಿ ಮೇಡಮ್, ನಮ್ಮ ಈ ಪಿರಮಿಡ್ ಶಕ್ತಿ ಮತ್ತು ನನ್ನ ಧ್ಯಾನದಿಂದ ಅಂತ ಹೇಳಿದ್ರು. ಒಂದೇ ವಾಕ್ಯದಲ್ಲಿ ಅವರು ಮುಗಿಸ್ಬಿಟ್ರು ಹಂಗ ಹೇಳಿ. ಮತ್ತೆ ನನಗೆ ಅದ್ರ ಮುಂದೆ ನನಗೇನು ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಅದ್ಭುತ ಅಲ್ವಾ? ನಾವು ಲಕ್ಷಗಟ್ಲೆ 1000 ಗಟ್ಲೆ ಲಾಭ ತಗೊಂಡ್ವಿ ಅನ್ನೋದಕ್ಕಿಂತ 100 ಜನಕ್ಕೆ ವಿಷ ಅಂದ್ರೆ ನಾವು ಹಾಕುವಂತ ಗೊಬ್ಬರ ಮತ್ತೆ ಔಷಧಿಯಿಂದ ವಿಷಯುಕ್ತ ಆಹಾರ ಕೊಡೋದ್ರ ಬದಲು 10 ಜನಕ್ಕೆ ಅವರ ಆರೋಗ್ಯನೂ ಇಂಪ್ರೂವ್ ಮಾಡ್ಕೊಂಡು ಬೇರೆಯವರ ಆರೋಗ್ಯನ ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇರುವಂತಹ ಈ ವ್ಯವಸಾಯದ ಪದ್ಧತಿ ನಮ್ಮ ಪಿರಮಿಡ್ ಶಕ್ತಿಯಿಂದ ಸಾಧ್ಯ ಅನ್ನೋದನ್ನ ಅವರು ನಿನ್ನೆ ನನಗೆ ತೋರ್ಸ್ಕೊಟ್ರು ಅಂತ ಹೇಳ್ತಾ
ಇವತ್ತಿನ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ಓಕೆ, ನಾವು ಪಿರಮಿಡ್ ಶಕ್ತಿ ಸ್ಟೂಡೆಂಟ್ ಬಗ್ಗೆನೂ ನಾವು ತಿಳ್ಕೊಂಡ್ವಿ. ನಾನೇ ಒಬ್ಬ ಸ್ಟೂಡೆಂಟ್ ಆದಾಗ ಪಿರಮಿಡ್ ಬಳಸಿದ್ವಿ, ನಾನು ಹೇಳ್ತೀನಿ. ಆ, ನಾನು 2001 ಎಂಡ್ ಅಥವಾ 2002 ಬಿಗಿನಿಂಗಲ್ಲಿ ಧ್ಯಾನಕ್ಕೆ ಬಂದಾಗ ಅಷ್ಟು ಪಿರಮಿಡ್ಗಳು ಇರಲಿಲ್ಲ. ಬಟ್ ಆವಾಗ ಪಿರಮಿಡ್ಗೆ ಹೋಗ್ಬಿಟ್ಟು ಧ್ಯಾನ ಮಾಡ್ತಿದ್ವಿ. ಒಂದೇ ಒಂದು ಪಿರಮಿಡ್ ಇತ್ತು ನಮ್ಮೂರಲ್ಲಿ. ಏನು ಮಾಡ್ತಿತ್ತು ಅಂದರೆ, ಎಷ್ಟೋ ಚೆನ್ನಾಗೇ ಓದ್ತಾ ಇದ್ದೆ, ಬಟ್ ಆ ಸಮಯ ಓದೋಕ್ಕೆ ಏನು ನಾವು ಕೊಡ್ತಾ ಇದ್ದೆ ತುಂಬ ಕಡಿಮೆ ಆಯಿತು. ಮೇ ಬಿ ಒಂದು 3 ಅವರ್ಸ್ ಓದೋದು 1 ಅವರ್ ಓದಿದ್ರೆ ಸಾಕಾಗಿತ್ತು, ಒಳ್ಳೆ ಪರ್ಸೆಂಟೇಜ್ ಬರೋದು. ಅದಾದಮೇಲೆ ಮಾರ್ಕ್ಸ್ ಕೂಡ ಅಷ್ಟೇ. ನನಗೆ ಕ್ವಶನ್ ಪೇಪರ್ ಎಲ್ಲ ಪಿರಮಿಡಲ್ಲಿ ಧ್ಯಾನ ಮಾಡ್ಬೇಕಾದ್ರೆ ಕಂಡಿದ್ದು. ಅದಾದಮೇಲೆ ತುಂಬ ಕಾನ್ಫಿಡೆನ್ಸು, ಆಮೇಲೆ ನೆನ್ಪು ಉಳಿಯೋದು ಅವಾಗಿಂದ ಪ್ರಾರಂಭ ಆಗಿದ್ದು ಆ ಒಂದು ಪಿರಮಿಡ್ ಶಕ್ತಿ ಪ್ಲಸ್ ಧ್ಯಾನ ಅದರ ಜೊತೆ. ಖಂಡಿತ ಆವಾಗಿಂದನೇ ಒಂದು ಧ್ಯಾನ ಅಂದರೆ ಒಂದು ನಂಬಿಕೆ ಬಂದಿದ್ದು ನನಗೆ. ಫಸ್ಟ್ ಧ್ಯಾನ ನಂಬಿರಲಿಲ್ಲ, ಆ ಶಕ್ತಿನೂ ನಂಬಿರಲಿಲ್ಲ. ಸೊ ಎಲ್ಲರೂ ಕೂಡ ಪಿರಮಿಡ್ನ ಚೆನ್ನಾಗಿ ಬಳಸ್ಬೇಕು. ಇವನ್ ಇಂಜಿನಿಯರಿಂಗಲ್ಲೂ ಕೂಡ ನಾನು ಒಂದು 3rd ಸೆಮ್ ಅಲ್ಲ 5th ಸೆಮ್ಮಲ್ಲಿ ಫಸ್ಟ್ ಎಲ್ಲ ಆರಾಮಾಗಿ ಮಜಾ ಮಾಡಿಬಿಟ್ಟೆ, ಓದಲಿಲ್ಲ. ಏನಾಯಿತು, ಮ್ಯಾಥಮೆಟಿಕ್ಸ್ ನಮಗೆ ಕಷ್ಟ. ನಾನು ಡಿಪ್ಲೊಮಾ ಮಾಡಿ ಹೋಗಿದ್ದು. ಏನಾಯಿತು, ಒಂದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಗಳು ಬ್ಯಾಕ್ಲಾಗ್ ಆಗಿ ಕೊನೆಗೆ ಮನೇಲಿ ಕೂರ್ಬೇಕಾಗಿತ್ತು. ಆ ಥರ ಪರಿಸ್ಥಿತಿ ಬಂದಿತ್ತು. ಏನು ಮಾಡಿದೆ ಅಂದರೆ, ಪಿರಮಿಡ್ ಬಳಸಿ ಧ್ಯಾನ ಮಾಡಿ ಒಂದೇ ಸೆಮಿಸ್ಟ್ರಲ್ಲಿ 2 ಸಬ್ಜೆಕ್ಟು, ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದಿರೋ ಸಬ್ಜೆಕ್ಟ್ನ ಕ್ಲಿಯರ್ ಮಾಡಿ ಮತ್ತು ಒಳ್ಳೆ ಮಾರ್ಕ್ಸೇ ಬಂತು. ಆ ಸೆಮ್ ಪರ್ಸೆಂಟೇಜು ಕೂಡ ಅಷ್ಟೇ, ಒಂದು 80 ಬಂದಿತ್ತು. ಅಂದರೆ ಕಂಟಿನ್ಯೂಸ್ ಆಗಿ ಎಕ್ಸಾಮ್ಸ್ ಇದ್ರೂ ಕೂಡ ಏನು ತೊಂದರೆ ಆಗಿರಲಿಲ್ಲ. ಅಂದರೆ ಅಷ್ಟು ಶಕ್ತಿ ಇದೆ ಪಿರಮಿಡಲ್ಲಿ, ಧ್ಯಾನದಲ್ಲಿ. ಎಲ್ಲರೂ ಫ್ರೆಂಡ್ಸು ಗಾಬರಿ ಆಗ್ಬಿಟ್ರು. ಅವರೆಲ್ಲರೂ ಫೇಲ್ ಆಗಿಬಿಟ್ಟು ಮನೆಗೆ ಹೋದ್ರು, ಸುಮಾರು ಫ್ರೆಂಡ್ಸು. ಬಟ್ ಇಡೀ ಹೆಚ್ಚು ಕಮ್ಮಿ ಕಾಲೇಜಲ್ಲಿ ಒಂದು 500 ಸ್ಟೂಡೆಂಟ್ಸಲ್ಲಿ ನಾನು ಒಬ್ಬನೇ ಆ ಥರ ಕ್ಲಿಯರ್ ಮಾಡ್ಕೊಂಡಿದ್ದು ಮಾರ್ಕ್ಸ್, ಎಕ್ಸಾಮ್ಸ್ಗಳನ್ನ. ಬೆಳಿಗ್ಗೆ ಮಧ್ಯಾಹ್ನ ಎಕ್ಸಾಮ್ಸು, ನೆಕ್ಸ್ಟ್ ಡೇ ಎಕ್ಸಾಮ್ಸು. ಅಂದರೆ ಅಷ್ಟು ಶಕ್ತಿ ಇದೆ ಪಿರಮಿಡಲ್ಲಿ ಪ್ಲಸ್ ಧ್ಯಾನದಲ್ಲಿ. ಇದು ಒಂದು ಅನುಭವ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್.